ಬಂದಿದ್ದಾರೆ. ಬಂದಂತಹ ನಂತರದಲ್ಲಿ ನನಗೆ ನಾವು ಸಹಕಾರಿಯಾಗ್ತೀವಿ, ಕಾಂಗ್ರೆಸ್ಗಿಂತ ಹೆಚ್ಚಿನ ಅನುದಾನಗಳನ್ನ ಮೋದಿ ಸರ್ಕಾರ ಇವತ್ತು ಚುನಾವಣೆಯ ಮುಗಿದ ಮೇಲೆ ಒಂದು ತಂತ್ರವನ್ನ ರೂಪಿಸಿ ದೇಶದ ಜನರನ್ನ ಇಕ್ಕಟ್ಟಿಗೆ ಸಿಲುಕುವಂತ ಕೆಲಸವನ್ನ ಮಾಡಿದ್ದಾರೆ. ತಮ್ಗೆಲ್ಲರಿಗೂ ಗೊತ್ತೇ ಇದೆ, ಇವತ್ತು 15 ಲಕ್ಷ ರೋಗವನ್ನ ಸೃಷ್ಟಿ ಮಾಡಿದಂತ ಕೇಂದ್ರ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಇವತ್ತು ಬದುಕಲು ಕೂಡ ಇವತ್ತು ತೊಂದರೆಯನ್ನ ಮಾಡ್ತಾ ಇದೆ. ಸೊ ಈಗಿರುವಾಗ ಕೇಂದ್ರ ಸರ್ಕಾರ ಏನು ಕಳೆದ 2026 ನಂತರದಲ್ಲಿ ಸತತವಾಗಿ 3 ಬಾರಿ ಬೆಲೆಯನ್ನ ಏರಿಕೆ ಮಾಡಲಾಗಿರ್ಬೋದು. ಇವತ್ತು ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಆಗ್ತಾ ಇದೆ. ಇವೆಲ್ಲವನ್ನ ಖಂಡಿಸಿ ಇವತ್ತು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸೊ ಈಗಿರುವಾಗ ಕೇಂದ್ರ ಸರ್ಕಾರಕ್ಕೆ ನಾವು ಏನು ಪಂಚರಾಜ್ಯ ಚುನಾವಣೆ ತಮ್ಗೆಲ್ಲ ಗೊತ್ತಿರಬಹುದು, ಪಂಚರಾಜ್ಯ ಘೋಷಣೆ ಮಾಡಿದ್ರೆ ನಾವು ಅವ್ರಿಗೆ ಇದು ತಾಕತ್ತಿನ ಸರ್ಕಾರ, ದಮ್ಮು ತಾಕತ್ತು ಇದೆ ಅಂತ ನಾವು ಒಪ್ಕೋತಾ ಇದೀವಿ. ಆ ತಾಕತ್ತು ದಮ್ಮನ್ನ ಇವತ್ತು ಎಲ್ಲವನ್ನ ಜೇಬಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರ ಇವತ್ತು ಚುನಾವಣೆ ಆದಂತ ಕ್ಷಣಾರ್ಧದಲ್ಲಿ ಇವತ್ತು ಗ್ಯಾಸ್ ಅನ್ನ ಏರಿಕೆಯನ್ನ ಮಾಡುವಂತ ಪರಿಸ್ಥಿತಿಯನ್ನ ಮಾಡಿದ್ದಾರೆ ಇವತ್ತು. ಹಾಗಾಗಿ ಇವತ್ತು ಯುವ ಕಾಂಗ್ರೆಸ್ ದೇಶಾದ್ಯಂತ ಕೆಲಸ ಇವತ್ತು ಯುವ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ಗ್ಯಾಸ್ ಬೆಲೆ ಏರಿಕೆಯನ್ನ ಮಾಡಿದ್ದೀರಿ ಆ ಬೆಲೆಯನ್ನ ಕೂಡಲೇ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಮ್ಮ ತಂತ್ರಗಾರಿಕೆಯಿಂದ ಏನು ಎಲೆಕ್ಷನ್ ಅನ್ನ ಮಾಡಬಹುದು ಅಂತ ಏನು ಹೇಳ್ತಾರಲ್ಲ, ಅದೇ ರೀತಿ ಬಡವರನ್ನ ಉಳಿಸಬಹುದು ಅಂತ ಎಲ್ಲೂ ಕೂಡ ಅವ್ರು ಹೇಳ್ತಾ ಇಲ್ಲ. ಕ್ರೂಡ್ ಆಯಿಲ್ ಅನ್ನ ಅಥವಾ ಪೆಟ್ರೋಲಿಯಂ ಅನ್ನ ತಂತ್ರಗಾರಿಕೆಯಿಂದ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು. ವಾರ್ ನಡೀತಾ ಇದ್ರು ಕೂಡ ಎಲೆಕ್ಷನ್ ಉದ್ದೇಶದಿಂದ ಕಂಟ್ರೋಲ್ ಅಲ್ಲಿ ಇಟ್ಟು ಇಲ್ಲಿ ತೋಳಿ ಇನ್ನೊಂದು ಆಗುತ್ತಲ್ಲ ವಿಶ್ವಗುರು ಅಲ್ವಾ, ಎಲ್ಲಾ ಜೊತೆ ತುಂಬಾ ಚೆನ್ನಾಗಿದ್ದೀರಾ. ಅಂಡಮಾನ್ ನಿಕೋಬಾರ್ನ ಸೇಲ್ ಮಾಡ್ತಾ ಇದ್ದೀರಾ, ಅಲ್ಲಿ ಎಷ್ಟೋ ಮರಗಳನ್ನ ಕಡಿತಾ ಇದ್ದೀರಾ. ಆ ವಿಚಾರಗಳು ತಮಗೆ ತಲೆ ಗೊತ್ತಾ ಇಲ್ಲ. ಹೇಳಿದ್ರೆ ಡೌನ್ ಡೌನ್ ಏನೇ ಬರಲಿ. ಹೋರಾಟ ಮೀಡಿಯಾಗಿಂತ ಬೇರೆ ಗೊತ್ತಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರ ಒಂದೇ ಬಾರಿ ಏನು ವಿಶ್ವಪ್ರಖ್ಯಾತ ರೀತಿಯಲ್ಲಿ ಕಮರ್ಷಿಯಲ್ ರೇಟ್ ಅನ್ನ 990 ರೂಪಾಯಿ ಜಾಸ್ತಿ ಮಾಡಿದೆ. ಏನಾಗಿದೆ, ಇಲ್ಲಿವರೆಗೂ ಕೂಡ 5 ಪಂಚರಾಜ್ಯಗಳ ಎಲೆಕ್ಷನ್ ಇತ್ತು. ಮೋದಿಯವರು ಅವ್ರ ಅಣ್ಣ ತಮ್ಮದಿರಿದಾರಲ್ಲ ಅದಾನಿ ಅಂಬಾನಿಗೆ ಹೇಳಿ ಪೆಟ್ರೋಲ್ ಡೀಸೆಲ್ ನ ಕಂಟ್ರೋಲ್ ಇಟ್ಕೊಂಡಿದ್ರು. ಜೊತೆಗೆ ಬೇರೆ ಮನಮೋಹನ್ ಸಿಂಗ್ ಅವರು ಏನು ISPR ಮಾಡೋಗಿದ್ದಾರೆ, ಪೆಟ್ರೋಲಿಯಂ ಸ್ಟ್ರಾಟಜಿಕ್ ಏನ್ ರಿಸರ್ವ್ ಇದೆಯಲ್ಲ ಅದನ್ನ ಮಾಡೋಗಿದ್ದಾರೆ. ಅದರಿಂದ ಅವ್ರಿಗೆ ಬಹಳ ಉಪಯೋಗ ಆಗಿದೆ. ಎಷ್ಟು ದಿವಸ ಕಂಟ್ರೋಲ್ ಹೆಂಗ್ ಮಾಡ್ಬೇಕಿತ್ತು ಅಂತ ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಅದರಲ್ಲೂ ಕೂಡ ಕರ್ನಾಟಕದ ಆಸ್ತಿಯಲ್ಲೇನೆ ಕೂಡ ರಿಸರ್ವ್ ಇರುವಂತದ್ದು ನಮ್ಮ ಪಡೂರಲ್ಲಿ ಮತ್ತೆ ಮಂಗಳೂರಲ್ಲಿ. ಅದನ್ನ ಬಳಗಿಸ್ಕೊಂಡು ಇಷ್ಟು ದಿವಸ ಪೆಟ್ರೋಲ್ ಅನ್ನ ಡೀಸೆಲ್ ಅನ್ನ ಕಂಟ್ರೋಲ್ ಮಾಡಿದ್ರು, ಗ್ಯಾಸ್ ಅನ್ನ ಕಂಟ್ರೋಲ್ ಮಾಡಿದ್ರು. ಆದ್ರೆ ಒಂದೇ ಸಲ 993 ರೂಪಾಯಿ ಮಾಡುವಂತದ್ದು ದೇಶದ ಜನತೆಯನ್ನ, ಬಡವರನ್ನ, ರೈತರನ್ನ, ಕೂಲಿ ಕಾರ್ಮಿಕರನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸದೆ ಈ ರೀತಿ ಕೆಲಸವನ್ನ ಮಾಡಬಾರ್ದಿತ್ತು ಅವರು. ಯಾಕಂದ್ರೆ ಅವ್ರಿಗೆ ತಾಕತ್ತಿದ್ರೆ ಸರಿಯಾದ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆನ ರೆಡಿ ಮಾಡಬೇಕೇ ಹೊರತು ನೀವು ಜನರ ಮೇಲೆ ATM ಮಿಷನ್ ಮಾಡ್ಕೊಂಬಾರ್ದು. ಬೇಕಾದ ರೀತಿ ರೇಟ್ ಜಾಸ್ತಿ ಮಾಡ್ತೀನಿ, ಬಡವರು ಬಂದು ಪೆಟ್ರೋಲ್ ತಗೊಂತಾರ, ಅದನ್ನ ಈಗ ATM ಮಿಷನ್ ಮಾಡ್ಕೊಂಡಿದ್ದಾರೆ ಇವಾಗ ಬಡವರೆಲ್ಲಾನೆ. ಒಂದ್ ಕಡೆ ಎಲ್ಲದಕ್ಕೂ GST ಕಟ್ಕೊಂತ ಇದೀವಿ, ಬ್ರೆಡ್ ಇಂದ ಹಾಲಿಂದ ಹಿಡಿದು ಎಲ್ಲದನ್ನು ಕೂಡ. ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದಲ್ದೇ ಗ್ಯಾಸ್ ಬೆಲೆನ 993 ರೂಪಾಯಿ ಮಾಡುವಂತದ್ದು ಬಹಳ ಕಷ್ಟ ಆಗುತ್ತೆ. ಎಲ್ಲರಿಗೂ ಅನ್ಸ್ಬೋದು ಯಾಕೆ ನಾರ್ಮಲ್ LPG ಬೆಲೆ ಕಡಿಮೆ ಇದೆ, ಕಮರ್ಷಿಯಲ್ ಜಾಸ್ತಿ ಆಗಿದೆ, ಯಾರಿಗೆ ತೊಂದರೆ ಆಗುತ್ತೆ ಅಂತ. ನೋಡಿ, ಉದ್ಯೋಗವನ್ನ ನೋಡ್ಕೊಂಡು ಬದುಕ್ತಾ ಇರುವಂತ ಕಾರ್ಮಿಕರೇ ಜಾಸ್ತಿ ಇದ್ದಾರೆ. ಸ್ವಯುದ್ಯೋಗ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಕೆಲಸ ಮಾಡುವಂತರು, ಚಿಕ್ಕ ಪುಟ್ಟ ಹೋಟ್ಲ್ ಇಟ್ಕೊಂಡು ಕೆಲಸ ಮಾಡುವಂತರು, ಅವರೆಲ್ಲ ಎಲ್ಲೋ ಹೋಗ್ಬೇಕು. ಇವತ್ತು ಬೀದಿಗೆ ಬಂದಿದ್ದಾರೆ. ಇದನ್ನ ಖಂಡಿಸ್ತೀನಿ. ನಮ್ಮ BJP MP ಗಳೇನಾದ್ರು ಏನಾಗಿದೆ, ಅವ್ರಿಗೆ ಗಂಡು ಮಕ್ಳಲ್ವಾ ಅವರು, ಅಥವಾ ಇವರು ಚಾಮುಂಡೇಶ್ವರಿ ಒಬ್ರಿದ್ದು ಹಳೆ ಎಲೆಕ್ಷನ್ ಟೈಮ್ ಮುಂಚೆ ಎಲ್ಲ 2014-13 ಆಚೆ ಬಂದು ಕುಂತ್ಕೊಂಡ್ಬಿಡ್ತಾ ಇದ್ರು ಅಕ್ಕ ಶೋಭಕ್ಕ. ನಿನ್ನೆ ದಿವಸ ಮೀಡಿಯಾ ಕ್ವಶನ್ ಕೇಳಿದ್ರೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತ ಅಂದ್ರೆ ರಿಸರ್ವೇಶನ್ ಬಗ್ಗೆ, ಮಹಿಳಾ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಅಕ್ಕ ಮತ್ತೊಂದ್ಸಲ ಓದ್ಕೊಳ್ಳಿ, ಅಥವಾ ಇನ್ನೊಬ್ರು ಹೊಸ ಗುರುನ್ ಇಟ್ಕೊಳ್ಳಿ ಅಂತ. ಅಟ್ಲೀಸ್ಟ್ ಯಡಿಯೂರಪ್ಪ ಅಂತೂ ತಮ್ಮನ್ನ ದೂರ ಇಟ್ಟಿದ್ದಾರೆ. ಹೊಸ ಗುರುನ್ ಇಟ್ಕೊಂಡು ಚೆನ್ನಾಗಿ ಓದಿ ತಿಳ್ಕೊಂಡು ಜನತೆಗೆ ಒಳ್ಳೇದಾಗೋ ಕೆಲಸವನ್ನ ಮಾಡಿ ಅದನ್ನ ಬಿಟ್ಟು ಈ ತರ ಸುಳ್ಳು ಹೇಳುವಂತದ್ದು, ಅಲ್ಲಿ ಮೋದಿ ಅವ್ರ ಎದುರುಗಡೆ ಹೋಗಿ ಮಾತಾಡಕ್ಕಾಗಲ್ಲ, ಕ್ವಶನ್ ಮಾಡಕ್ಕಾಗಲ್ಲ, ಏನ್ ಬೇಕು ಅದನ್ನ ಕೇಳಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಗೆ ಈ MP ಗಳೇ ಕಾರಣ.
ನಮ್ಮ ರಾಜ್ಯವನ್ನ ನಮಗ್ ಬೇಕಾದ ಹಣವನ್ನ ವಾಪಸ್ ಬರದೇ ಇರೋದಕ್ಕೆ ಈ ಕಾರಣವನ್ನ ಹಾಕೊಟ್ರು ಅಂತದ್ದು ಬಹಳ ತಪ್ಪು. ಯಾಕಂದ್ರೆ ಈ ಟೈಮು 993 ರೂಪಾಯಿ ಜಾಸ್ತಿ ಆಗಿದೆ. ಅದರಲ್ಲಿ 19 ಕೆಜಿಗೆ ನೀವು 3,000 ರೂಪಾಯಿ ಕೊಡ್ಬೇಕು ಅಂತಾರೆ ಬಹಳ ಕಷ್ಟ. ನಾರ್ಮಲ್ ಜನ ಒಂದ್ ಪುಟ್ಟವಾತಲ್ಲಿ ಯಾವ್ದೋ ಒಂದು ಕುಟುಂಬ ಅದನ್ನ ನಂಬ್ಕೊಂಡು ಬದುಕ್ತಾ ಇರುತ್ತೆ. ಇಲ್ಲಿವರೆಗೂ ಕೂಡ ಅನ್ನ ಸಾಂಬಾರ್ 25 ದಿನ 30 ರೂಪಾಯಿ ಇತ್ತು. ನಾಳೆ 50 ರೂಪಾಯಿ ಕೊಟ್ರೆ ಈಗ ನಾವೇ ಎಷ್ಟೋ ಜನ ನಾವು ಪುಟ್ಪಾತಲ್ಲಿ ತಿಂದಿದೀವಿ ಎಲ್ಲ ಸ್ನೇಹಿತರುಗಳೆಲ್ಲ. ಈಗ ನಾಳೆ ಹೋಗಿ ಕೇಳ್ರಿ 30 ರೂಪಾಯಿ ಕೊಡ್ತಾ ಇದ್ರೆ ನಾಳೆ ಕೂಡ 50ಗೆ ಕೊಡಕ್ಕಾಗುತ್ತಾ ಅವ್ರ ಕೈಲಿ? ಆ ಒಂದು ಸಲ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೆ. ಊಟದ ಬೆಲೆ ಜಾಸ್ತಿ ಆಗುತ್ತೆ, ನೀರಿನ ಬೆಲೆ ಜಾಸ್ತಿ ಆಗುತ್ತೆ. ಅದು ನಂಬ್ಕೊಂಡ್ರು ಅಂತ ಎಷ್ಟೋ ಕಂಪ್ನಿಗಳು ಜಾಸ್ತಿ ಮಾಡ್ಬೇಕಾಗತ್ತೆ. ಊಟ ರೇಟನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಇದರಿಂದ ದೇಶ ಜನತೆಯನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಬಿಜೆಪಿಯವರು ಮತ್ತು ಅಮಿತ್ ಶಾ ಅವರನ್ನ ಖಂಡಿಸ್ತೀವಿ. ಈ ತರದ ಹೋರಾಟವನ್ನ ಮುಂದುವರಿಸಿ ರಾಜ್ಯಾದ್ಯಂತ ನಾಳೆ ನಮ್ಮ ಯುವ ಕಾಂಗ್ರೆಸ್ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಇಟ್ಕೊಂಡಿದೆ. ಇದೊಂದು ಹೇಡಿತನದ ಪರಮಾವಧಿ. ಇದು ತುಂಬಾ ದಿವಸ ಇರಲ್ಲ. ಮೋದಿ ಅವರಿಗೆ ಹೇಡಿತನದ ಪರಮಾವಧಿ. ನಾನು ಮತ್ತೊಂದ್ಸ ಹೇಳ್ತಾ ಇದ್ದೀನಿ, ಬಿಜೆಪಿಗರು ಏನು ಮೋದಿ ಭಕ್ತರಿದಾರಲ್ಲ, ದಯಮಾಡಿ ಸಪರೇಟ್ ಕಾರ್ಡ್ ಕೊಟ್ಬಿಡಕ್ಕೆ ಹೇಳಿ. ಈಗ ATM ಕಾರ್ಡ್ ಟೈಪ್ ಸಪರೇಟ್ ಕಾರ್ಡ್ ಬಂದಿದೆ. ನಾನು ಮೋದಿ ಭಕ್ತ, ನಾನು RSS, ನಾನು ಬಿಜೆಪಿ ಅಂತ. ಅವ್ರಿಗೆ 1000 ರೂಪೀಸ್ ಪೆಟ್ರೋಲ್ ಕೊಡಿ, ನಮ್ಗೆ 50 ರೂಪಾಯಿ ಪೆಟ್ರೋಲ್ ಕೊಡಿ ಸಾಮಾನ್ಯ ಜನರಿಗೆ. ಆ ತರ ಆಗಾದ್ರೆ ಮಾಡಿ. ಅವಾಗ ತಾಕತ್ತಾಗಿ ನಾನು ಬಿಜೆಪಿ ಭಕ್ತ ಅಥವಾ ಬಿಜೆಪಿ ಗಂಡು ಮಗ, ನಾನು ಬಳೆ ಇಟ್ಕೊಂಡಿಲ್ಲ ಅಂತೇಳಿ ಮೊದಲು ಈ ತೇಜಸ್ವಿ ಸೂರ್ಯಗೆ, ಆಮೇಲೆ ಇವರು ಶೋಭಕ್ಕನ್ಗೆ, ಈ MP ಗಳು ಕೊಡುವಂತ ಕೆಲಸವನ್ನ ಮಾಡ್ಬೇಕು. ID ಕಾರ್ಡ್ಗಳನ್ನ ಅಷ್ಟು ಕೊಟ್ಟು ಪರ್ಚೇಸ್ ಮಾಡ್ರಪ್ಪ, ಆಮೇಲೆ ಮಾತಾಡಿ ಅಂತ. ಇವೆಲ್ಲ ಮಾಡೋದು ಬಹಳ ತಪ್ಪು. ಸಾಮಾನ್ಯ ಜನನ ಬೀದಿಗೆ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಕೇಂದ್ರ ಸರ್ಕಾರ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನ ನಿನ್ನೆ 993 ರೂಪಾಯಿನ ಜಾಸ್ತಿ ಮಾಡಿದೆ. ಅದರಿಂದ ಇದನ್ನ ಖಂಡಿಸಿ ನಾವು ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಮಾಡಿರುವಂತದ್ದು ಬಹಳ ತಪ್ಪು. ಸಾಮಾನ್ಯ ಜನರನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ರೈತನಿಂದ ಹಿಡಿದು, ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು, ಫುಟ್ಪಾತ್ ಅಂಗಡಿ ಹಾಕೋರಿಂದ ಹಿಡಿದು, ಸಣ್ಣ ಸಣ್ಣ ಉದ್ಯೋಗ ನಂಬ್ಕೊಂಡಿರುವಂತವ್ರನ್ನೆಲ್ಲ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದೇ ಬಾರಿ ನೋಡಿ, ಇದೇ ವರ್ಷ 3 ಬಾರಿ ರೇಟನ್ನ ಜಾಸ್ತಿ ಮಾಡಿದ್ದಾರೆ. ಮಾರ್ಚಲ್ಲಿ 144 ರೂಪಾಯಿ ಮಾಡಿದ್ರು, ಅದಾದ ನಂತರ 200 ರೂಪಾಯಿ ಜಾಸ್ತಿ ಮಾಡಿದ್ರು, ಈಗ 993 ರೂಪಾಯಿ ಮಾಡಿದ್ದಾರೆ. ಅಂದ್ರೆ 3,017 ರೂಪಾಯಿ 50 ಪೈಸಾ ಒಂದು ಸಿಲಿಂಡರ್ ಬೆಲೆ ಆಗಿದೆ. ಇದನ್ನ ನಂಬ್ಕೊಂಡು ಬದುಕ್ತಾ ಇದ್ದಂತ ಕುಟುಂಬಗಳೇನಾಗಬೇಕು, ಅವ್ರನ್ನ ಬೀದಿಗೆ ಬಂದಂಗಾಗಿದೆ. ಮತ್ತೆ ಸಾಮಾನ್ಯ ಜನತೆಗಳೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡುವಂತರು, ಉದ್ಯೋಗ ಮಾಡುವಂತರನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಹೋಟೆಲ್ ಈಗ ನೋಡಿ, ಹೋಟೆಲ್ ಅನ್ನ ನಾರ್ಮಲ್ ರೇಟ್ ಕೊಡ್ತಾ ಇದ್ದಿಲ್ಲ, ರೇಟ್ ಜಾಸ್ತಿ ಆಗುತ್ತೆ. ಯಾರಿಗೆ ತೊಂದರೆ ಆಗುತ್ತೆ? ಕೆಲಸ ಮಾಡೋ ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಊಟ ಮಾಡಿ ಹೋಟ್ಲಿಗೆ ಹೋಗ್ತಾರೆ, ಅದೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಿರೋದು? ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೆ. ಈ ರೀತಿಯ ಕೆಲಸವನ್ನ, ಕೆಲಸವನ್ನ ಮಾಡಬಾರ್ದು. ಬಿಜೆಪಿಗರಿಗೆ ತಮ್ಗೇನಾದ್ರೂ ಕೂಡ ದುಡ್ಡು ಜಾಸ್ತಿ ಆಗಿದ್ರೆ ಅಥವಾ ತಾವು ಎಷ್ಟು ಕೊಟ್ಟು ಬೇಕಾದ್ರೂ ಖರೀದಿ ಮಾಡ್ತೀವಿ ಅಂತ ಅಂದ್ರೆ ತಾವೊಂದು ಸಪರೇಟ್ ID ಕಾರ್ಡ್ ಇಟ್ಕೊಂಬಿಡಿ. ನಾವು APL BPL ತರ ರೇಷನ್ ಕಾರ್ಡ್ ಇದೆಲ್ಲ ಆ ತರ ತಮ್ಗೆ 1,000 ರೂಪಾಯಿ ಕೊಟ್ಟು ಪೆಟ್ರೋಲ್ ತಗೊಳ್ಳಿ, ಸಾಮಾನ್ಯ ಜನರಿಗೆ 50 ರೂಪಾಯಿ ಪೆಟ್ರೋಲ್ ಕೊಡಿ. ಆ ತರ ತಾಕತ್ತಿದ್ರೆ ಮಾಡಿ. ಮೊದಲು ಈ ಶೋಭಕ್ಕಗೆ ಮತ್ತೆ ಸೂರ್ಯಗೆ ID ಕಾರ್ಡ್ ಕೊಟ್ಟು ಮೋದಿ ಅವರು ಕಳಿಸ್ಬೇಕು. ಅವ್ರು ಪೆಟ್ರೋಲ್ ಅನ್ನ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ತಗೊಳ್ಳಿ, ಸಾಮಾನ್ಯ ಜನರಿಗೆ 50 ರೂಪಾಯಿಲಿ ಪೆಟ್ರೋಲ್ ಕೊಡುವಂತ ಕೆಲಸವನ್ನ ಮಾಡ್ಲಿ ಅಂತ ನಾನು ಮೋದಿ ಅವರಲ್ಲಿ ಕೇಳ್ಕೊಂತೀನಿ. ಇಂಟರ್ನ್ಯಾಷನಲ್ ಕ್ರೈಸಿಸ್ ನಡೀತಾ ಇದೆ. ಈಗ ಯೂನಿಯನ್ ಗವರ್ನಮೆಂಟ್ ಹೇಳುತ್ತೆ ಇಂಟರ್ನ್ಯಾಷನಲ್ ಕ್ರೈಸಿಸ್ ಇರೋದ್ರಿಂದ ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳಾಗ್ತಾ ಇದೆ ಅಂತ ಮಾತನ್ನ ಹೇಳ್ತಾರೆ. ಆದ್ರೆ ರಾಜ್ಯ ಸರ್ಕಾರದ ಹೊಣೆ ಕೂಡ ಇರುತ್ತಲ್ವಾ? ಇಂಟರ್ನ್ಯಾಷನಲ್ ತಾವ್ ಹೇಳಿದ್ರಿ ಹೋಟೆಲ್ ನಲ್ಲಿ ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸ್ಟೇಟ್ ಗವರ್ನಮೆಂಟ್ ಆಲ್ಸೋ ಎಫೆಕ್ಟೆಡ್ ಅಲ್ವಾ? ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಒಂದೇ ಸಲ ರೇಟ್ ಅನ್ನು ಜಾಸ್ತಿ 993 ರೂಪಾಯಿ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡುತ್ತೆ? ಸ್ಟೇಟ್ ಗೌರ್ಮೆಂಟ್ ಮಾಡಿ ಅಂತ ಏನು ಹೇಳಿರಲ್ಲ, ಅಪ್ಲಿಕೇಶನ್ ಹಾಕಿರ್ಲಿಲ್ವಲ್ಲ. ಇಷ್ಟು ದಿವಸ ತಾಕತ್ತಿದ್ರೆ ನೀನು ಎಲೆಕ್ಷನ್ ಮುಂಚೆನೆ ಮಾಡ್ಬೇಕಿತ್ತಪ್ಪ. ಕೇಂದ್ರ ಸರ್ಕಾರದವ್ರು ಯಾರಿದ್ದಾರೆ, ಮೋದಿ ಮತ್ತು ಅಮಿತ್ ಶಾ ಅವರು, ನೀವು ಎಲೆಕ್ಷನ್ ಮುಂಚೆನೆ ಮಾಡ್ಬೇಕಿತ್ತು. ಅವಾಗಲೇ ವಾರ್ ಸ್ಟಾರ್ಟ್ ಆಗಿತ್ತಲ್ಲ. ಅವಾಗ ನಿನಗೆ ಬೇಕಾಗಿದ್ದು ಈ ರಾಜತಾಂತ್ರಿಕೆಯಿಂದ ಕಂಟ್ರೋಲ್ ಮಾಡೋದು ಬೇಕಾಗಿದೆ ಹೊರತು ಇದರಿಂದಲ್ಲ. ನಿಮ್ಗೆ ಲೆಕ್ಕ ಹಾಕೊಂಡ್ರೆ ಅವರು ಮನಮೋಹನ್ ಸಿಂಗ್ ಅವ್ರು ಮಾಡಿದ್ದನ್ನ ನೆನ್ಸ್ಕೊಬೇಕು. ಏನ್ ಕಂಟ್ರೋಲ್ ಮಾಡಿದ್ರಲ್ಲ, ಅದನ್ನ ಪೆಟ್ರೋಲಿಯಂ ರಿಸರ್ವ್ ಇರುವಂತದ್ದು ಕರ್ನಾಟಕದ ಸೇವೆ ಜಾಸ್ತಿ ಇದೆ. ಅದನ್ನ ಮಾಡಿದಂತೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರು 2005-6ರಲ್ಲಿ ಅದನ್ನ ಅಪ್ರೂವಲ್ ಮಾಡಿದ್ರು. 2015, 16, 18ರಲ್ಲಿ ಅದು ಆಚೆಗೆ ಬಂದಿದೆ. ಅದನ್ನ ಇವಾಗ ಪೆಟ್ರೋಲಿಯಂ ರಿಸರ್ವ್ ಬ್ಯಾಂಕ್ ಏನಿದೆಯಲ್ಲ, ಅದು ಕಾಂಗ್ರೆಸ್ನ ಕೂಸು. ಕಾಂಗ್ರೆಸ್ ಕನ್ಸ್ಕೊಂಡಿದ್ದು ಈ ತರ ತೊಂದರೆ ಆದ ಮುಂದಿನ ದಿವಸಗಳಲ್ಲಿ ದೇಶದ ಜನತೆ ಆಚೆ ಬರಬಾರ್ದು, ಯಾವ್ದು ತೊಂದರೆ ಅನುಭವಿಸಬಾರ್ದು ಅಂತ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಮೋದಿ ಅವರು ಸೆಕೆಂಡ್ ಫೇಸ್ ಯಾಕೆ ಮಾಡಿಲ್ಲ? ಸೆಕೆಂಡ್ ಫೇಸ್ ಮಾಡಿ ಇನ್ನ ಕಂಟ್ರೋಲ್ ಮಾಡಬಹುದಿತ್ತಲ್ಲ. ಸೆಕೆಂಡ್ ಫೇಸ್ ಮಾಡಿ ಅದರಲ್ಲೂ ಕೂಡ ಅದಾನಿ ಅಂಬಾನಿ ಅವರಿಗೆ PPP ಮಾಡಲು ಕೊಡ್ತಾರ. ಅದನ್ನು ಗೌರ್ಮೆಂಟ್ ಇಂದ ಮಾಡಕ್ ಆಗ್ತಾ ಇಲ್ಲ. ಇಂತ ಒಂದು ಬೇಸತ್ತ ವೇಸ್ಟ್ ಸರ್ಕಾರನ ದೇಶ ಯಾವತ್ತೂ ನೋಡಿಲ್ಲ. ಮುಂದೆ ಇಂತ ಕಾಮಿಡಿ ಪ್ರಧಾನಮಂತ್ರಿಯನ್ನ ಉದಾಹರಣೆಯಾಗಿ ದೇಶದ ಜನ ನೋಡ್ತಾರೆ. ಧನ್ಯವಾದಗಳು. ये जो आप सिलेंडर के दाम, कमर्शियल सिलेंडर, खास करके कमर्शियल सिलेंडर के दाम जो बढ़ते हुए देखे हो,
ये पहली बार नहीं है, चौथी बार है। पहली बार 114 रुपया 28 रुपया हुए थे, दूसरी बार 114 रुपये से दाम बढ़े गए थे, और तीसरी बार 204 रुपया है, और चौथी बार है ये चौथी बार है सिलेंडर के दाम 900 रुपये 990 रुपये हो गए हैं। तो आप देखिए एक ही साल में अगर 4 बार सिलेंडर के, जो कि कमर्शियल सिलेंडर के दाम बढ़ रहे हैं, और ये अगर करना चाहते तो पहले भी कर सकते थे, अभी क्यों किए? ये इनका राजनीतिक मूव था। जैसे कि 5 स्टेट में, 5 राज्यों में जैसे कि वोटिंग हो गई थी, वोटिंग के तुरंत बाद ही क्यों ये अपने दाम बढ़ाए? क्योंकि इन्हें जनता से मतलब नहीं है, इन्हें जनता के वोटों से मतलब है, इन्हें अपनी कुर्सी से मतलब है। इसीलिए जैसे ही तुरंत इलेक्शन हो गया दाम बढ़ाए गए हैं, चौथी बार बढ़ाए गए हैं। ये पहली बार नहीं है, आप इनकी गुमराही में ना आइएगा। पहली बार से, जैसे ही मैं बार बार रिपीट कर रही हूँ, ये चौथी बार कमर्शियल सिलेंडर का दाम बढ़ा गया है। और ये क्या करते हैं, पिछली बार जब नोएडा में एक प्रोटेस्ट हुआ था, आप सब जान लीजिएगा, एक इन्फॉर्मेशन तौर पे मैं कह रही हूँ, पिछली बार जब नोएडा में सिलेंडर के प्राइसेस पे जब एक प्रोटेस्ट किया गया था, डिमांड क्या है मैं बताती हूँ। जब ये हुआ था, ये क्या करते हैं, आम जनता जब सड़क पे आके प्रोटेस्ट करती है, ये नहीं चाहते कि आम जनता सड़क पे आए। ये चाहते क्या है, अगर आम जनता सड़क पे आए तो उन्हें जेल भेज दी जाती है। आम आदमी अगर सड़क पे आके बढ़ती दामों के खिलाफ अगर आवाज ना उठाए तो क्या करे? हमारी मांग यही है, हमारी मांग यही है। Our demand is, see, we are protesting clearly about the surges of the prices of the commercial cylinders. We normal people are not only the targeted here. 40 lakhs to 50 lakhs people are surviving, who are doing the daily wages. They are among 40 to 50 lakhs. All those are suffering, and if these people are suffering, indirectly the inflation rate will seriously go very high. Please understand the point what I am gonna tell here. That is the reason why you can see the entire Youth Congress tribe has been gathering over in a month 2 to 3 times. Aisha Ballari.